Hello guys, welcome to my YouTube channel My Speaks in ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತು ಏನು ಟಾಪಿಕ್ ಅಪ್ಪ ಅಂತ ಹೇಳಿದ್ರೆ ಬಿಗ್ ಬಾಸ್ ಫೈನಲ್ ನಡೀತಾ ಇದೆ. ಇನ್ನೆರಡು ದಿವಸ ಇದೆ ಮತ್ತು ಈಗ ಪ್ರೊಡಿಕ್ಷನ್ ಮಾಡೋ ಅಂಥ ಟೈಮ್. ಬಿಗ್ ಬಾಸಲ್ಲಿ ಈ ಸೀಸನ್ BBK12 ಅವ್ರು 24 ಕಂಟೆಸ್ಟೆಂಟ್ ಬಂದರು. ಅದರಲ್ಲಿ ಬರೀ 6 ಜನ ಕಂಟೆಸ್ಟೆಂಟ್ ಮಾತ್ರ ಫೈನಲ್ಗೆ ಬಂದಿದ್ದಾರೆ. ಹಾಗಾಗಿ ಪ್ರೊಡಿಕ್ಷನ್ ಮಾಡೋ ಅಂಥ ಟೈಮ್. ಟಾಪ್ 6ಇಂದ ಹೊಂಟೋಗೋಣ. ಟಾಪ್ 6ಅಲ್ಲಿ ನಿಮಗೆ ಮ್ಯೂಟೆಂಟ್ ರಘು ಅವ್ರು ಬರ್ತಾರೆ. ಮ್ಯೂಟೆಂಟ್ ರಘು ಅವರು ವೈಟ್ ಕಾರ್ಡ್ ಎಂಟ್ರಲ್ಲಿ 20 ದಿವಸ ಆದಮೇಲೆ ಬರ್ತಾರೆ. 20 ದಿವಸ ಆದಮೇಲೆ ಬರ್ತಾರೆ ರಘು ಅವ್ರು ಬರ್ತಾರೆ ಕಡಕ್ಕೆ ಎಂಟ್ರಿಗಳು ತೊಗೋತಾರೆ, ಟಾಸ್ಕ್ ಆಡ್ತಾರೆ, ಅಡುಗೆ ಮಾಡ್ತಾರೆ, ಮತ್ತು ಚೆನ್ನಾಗಿ ಫ್ರೆಂಡ್ಶಿಪ್ ಮಾತಾಡ್ತಾರೆ, ಮತ್ತು ಎಲ್ಲ ಜೊತೆ ಕಂಟೆಸ್ಟೆಂಟ್ಗಳ ಜೊತೆ ಚೆನ್ನಾಗಿರ್ತಾರೆ. ಹಾಗಾಗಿ ಅವರು ಸ್ವಲ್ಪ ವೋಟಿಂಗಲ್ಲಿ ಕಮ್ಮಿ ಇರ್ತಾರೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಮ್ಯೂಟೆಂಟ್ ರಘು ಅವ್ರನ್ನ ಟಾಪ್ 6ಅಲ್ಲಿ ಇರ್ತಾಯಿದ್ದೀವಿ. ನಂಬರ್ 5ಅಲ್ಲಿ ಕಾವ್ಯ ಅವ್ರು ಬರ್ತಾರೆ. ಕಾವ್ಯ ಅವ್ರು ಬಂದಾಗ ಜೋಡಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಆಗ್ತಾರೆ. ಆದಾಗ ಗಿಲ್ಲಿ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಮಾಡ್ತಾರೆ. ಹಾಗಾಗಿ ಮುಂದಕ್ಕೆ ಟಾಸ್ಕ್ಗಳು ಇನ್ನೂ ಸ್ವಲ್ಪ ಬೆಟರಾಗಿ ಆಡ್ಬೋದಾಯಿತು. ಬರೀ ಅವ್ರ ಗುಂಪು ಜೊತೆಗೆ ಇರೋದ್ರಲ್ಲಿ ಅವರು ಸಮಯ ಕಳೆದ್ರು. ಹಾಗಾಗಿ ಅವರು ಟಾಪ್ 5ಅಲ್ಲಿ ಇರ್ತಾರೆ ಅಂತ ಅನಿಸ್ತಾ ಇದೆ. ಟಾಪ್ 4ಅಲ್ಲಿ ನಮಗೆ ಧನುಷ್ ಅವರು ಟಾಸ್ಕ್ ಆಡಿನೇ ಫೈನಲ್ ಗಂಟ ಬಂದರು. ಹಾಗಾಗಿ ಅವರು ಟಾಸ್ಕ್ ಮಾಸ್ಟರ್ ಅಂತಲೇ ಹೇಳೋದು. ಇನ್ನು ಸ್ವಲ್ಪ ಜನ ಅಲ್ಲಿದ್ದ ಕಂಟೆಸ್ಟ್ಗಳ ಜೊತೆ ಬೆರೆಯೋದಾಯಿತು ಮತ್ತು ಇನ್ನು ಸ್ವಲ್ಪ ಮಾತಾಡ್ಬೋದಾಯಿತು ಅಂತ ಅನಿಸ್ತೈತೆ. ಅವ್ರದ್ದು ಇಲ್ಲದೇ ಇರೋ ಅಂಥ ಟಾಪಿಕಲ್ಲಿ ಅವ್ರ ತಲೆನೂ ಕೂಡ ಹಾಕಲ್ಲ. ಹಂಗಂತ ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ವಿಷಯ ಬಂದರೆ ಅವ್ರು ಮಾತಾಡಬೇಕು, ಇಲ್ಲದೇ ಇದ್ದರೆ ಸುಮ್ಮನೆ ಇರಬೇಕಾಗುತ್ತೆ. ಅದೇ ಧನುಷ್ ಅವ್ರು ಮಾಡಿದರು. ಹಾಗೆ ಟಾಸ್ಕ್ ಮಾಸ್ಟರ್ ಎಂದು BBK12 ಅನ್ಸ್ಕೊಂಡಿದ್ದಾರೆ ಧನುಷ್ ಅವರು. ನಂಬರ್ 3ಗೆ ಬರೋದಾದರೆ ಅಶ್ವಿನಿ ಅವರು ಆ ಏಜಲ್ಲೂ ಕೂಡ ಸಖತ್ತಾಗಿ ಆಡಿ ಟಾಪ್ 3ಗೆ ಬರ್ತಾರೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಅಶ್ವಿನಿ ಅವ್ರಿಗೆ ಸಖತ್ ಕೆಪಾಸಿಟಿ ಇತ್ತು. ಈ ಸೀಸನ್ನಲ್ಲಿ ಬಿಗ್ ಬಾಸು ಅಷ್ಟೊಂದು ಟಾಪ್ ನಂಬರ್ 1 ಚಾನಲ್ ಆಗೋದಕ್ಕೆ ಅಶ್ವಿನಿ ಅವ್ರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಗಿಲ್ಲಿ ಅವರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಷ್ಟೇ ಕೂಡ ಅಶ್ವಿನಿ ಗೌಡ ಕೂಡ ಮಾಡಿದ್ದಾರೆ. ಹಾಗಾಗಿ ಅಶ್ವಿನಿ ಗೌಡ ನಾನು ಟಾಪ್ 3ಅಲ್ಲಿ ಇಡೋಕ್ಕೆ ಇಷ್ಟಪಡ್ತೀನಿ. ಟಾಪ್ 2ಅಲ್ಲಿ ನಾನು ರಕ್ಷಿತಾ ಶೆಟ್ಟಿ ಅವ್ರನ್ನ ಇಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ರಕ್ಷಿತಾ ಶೆಟ್ಟಿ ಅವರು ಬಂದಾಗಿಂದನೂ ಕೂಡ ಮನೇಲಿ ಕೆಲಸ ಆಗಿರ್ಬೋದು, ಟಾಸ್ಕ್ಗಳಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಎಲ್ಲ ವಿಷಯದಲ್ಲೂ ಅವ್ರ ಪ್ರೆಸೆನ್ಸ್ ಕಾಣ್ತಾಯಿತ್ತು. ಅದಕ್ಕಾಗಿ ಅವರನ್ನು ಟಾಪ್ 2ಅಲ್ಲಿ ಇರ್ತೀನಿ. ನಂಬರ್ 1 ಎಲ್ಲರಿಗೂ ಗೊತ್ತೇ ಇದೆ, ಗಿಲ್ಲಿ ಇಲ್ಲದೆ ಈ ಸೀಸನ್ ಡಮ್ಮಿ ಆಗ್ತಿತ್ತು ಅನಿಸ್ತಾ ಇದೆ ಎಲ್ಲರಿಗೂ. ಅವ್ರು ಈ ಸೀಸನ್ ಗೆಲ್ಲೇಬೇಕು. ಹಾಗಾಗಿ ಟಾಪ್ 1ಅಲ್ಲಿ ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಬಿಗ್ ಬಾಸ್ನ ಯಾರು ಒಪ್ಪೋದಿಲ್ಲ. ಯಾಕೆಂದರೆ ಗಿಲ್ಲಿನ ಈ ಸೀಸನ್ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಅವರಿಂದನೇ ಈ ಸೀಸನ್ ಎಷ್ಟೊಂದು ಜನ ನೋಡೋ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಗಿಲ್ಲಿ ಟಾಪ್ 1ಅಲ್ಲಿ ಬರ್ತಾರೆ ಅನಿಸ್ತಾ ಇದೆ. ಇದು ನನ್ನ ಟಾಪ್ 6 ಪ್ರೆಡಿಕ್ಷನ್. ನಿಮ್ಮ ಪ್ರೆಡಿಕ್ಷನ್ ಏನೋ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ